ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆ ಶಿವನನ್ನೇ ಮದುವೆಯಾಗಬೇಕು ಎಂದಾಗ ಆ ಜಗದಾದಿ ಮಾತೆ, ಆ ಮಹಾತಾಯಿ, ಹೌದು ಪೂಜ್ಯರೇ, ಹೌದು ಜಗದಾದಿ ರೂಪನಾದಂತಹ ಯಾವ ಕೈಲಾಸವಾಸನಾದಂತಹ ಪರಶಿವನನ್ನು ನಾನು ಮದುವೆಯಾಗಬೇಕು, ಅವನಲ್ಲದೆ ಬೇರೆ ಯಾರನ್ನು ವರಿಸಲಾರೆ ಎಂದಾಗ ನಾರದರು ಸಲಹೆ ಮಾಡ್ತಾರಮ್ಮ, ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಪಂಚಾಕ್ಷರಿ ಮಂತ್ರವನ್ನು ಪಠನ ಮಾಡುತ್ತಾ ಮಾಡು ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸಿಕೋ ಎಂದಾಗ ಆ ಮಹಾತಾಯಿ ಕೈಲಾಸ ಪರ್ವತದಲ್ಲಿ ಒಂದು ಸುಂದರವಾದಂತಹ ರಮಣೀಯವಾದಂತಹ ಪ್ರದೇಶಕ್ಕೆ ಬರ್ತಾಳೆ. ತಪಸ್ಸನ್ನು ಮಾಡಲು ಪ್ರಾರಂಭ ಮಾಡ್ತಿದ್ದಾಳೆ. ದಿನಗಳ ಕಾಲ ಹಣ್ಣು ಹಂಪಲಾದಿಗಳನ್ನು ತಿನ್ನುತ್ತಾ ತಪಸ್ಸು ಮಾಡ್ತಿದ್ದಾಳೆ. ಇನ್ನು ಕೆಲವು ದಿನಗಳ ಕಾಲ ಒಣಗಿದ ಎಲೆಗಳನ್ನು ತಿನ್ನುತ್ತಾ ತಪಸ್ಸನ್ನು ಮಾಡ್ತಾಳೆ. ಇನ್ನು ಕೆಲವು ದಿನಗಳ ಕಾಲ ಕೇವಲ ಗಾಳಿಯನ್ನೇ ಆಹಾರವನ್ನಾಗಿ ಸೇವಿಸಿ ಆ ಪ್ರಜ್ಞಾವಸ್ಥೆಯಲ್ಲಿ ಆ ಮಹಾನುಭಾವನನ್ನೇ ಶಿವನನ್ನೇ ಮನದಲ್ಲಿ ಸ್ಮರಿಸುತ್ತಾ ತಪಸ್ಸು ಮಾಡುವಾಗ, ಮಾವ ಇನ್ನೂ ಬರ್ಲೇ ಇಲ್ವಲ್ಲ, ಫೋನ್ ಮಾಡ್ಲಾ? ಬೇಡ, ನನ್ನ ಮಾವ ಖಂಡಿತ ಬರ್ತಾರೆ. ಬೇಗ ಬಾ ಮಾವ. ನಿನ್ನೆ ಮೊನ್ನೆ ಯಾಕೆ ಹೀಗೆ ಇರಲೇ ಇಲ್ಲ, ಇಂದು ಎಲ್ಲ ಬದಲಾದಂತೆ ಮೆಲ್ಲ ಮೆಲ್ಲ. ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ? ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬೇರೆ ಬರ್ತಾ ಇದೆ. ಅಪ್ಪಂಗೇನಾದ್ರೂ ಮಾಡ್ಲಾ? ಅರೆ, ಇವರು ಫೋನ್ ತೆಗಿತಾ ಇಲ್ವಲ್ಲ? ಮಹಾನುಭಾವನಾದಂತಹ ಪರಶಿವನಿಗೆ, ಆಹಾ, ನನ್ನ ದಾಕ್ಷಾಯಿಣಿ ಪಾರ್ವತಿಯಾಗಿ ಜನಿಸಿರುವಳೆ, ನಾನೀಗಲೇ ಅವಳನ್ನು ನೋಡಬೇಕು ಎಂಬುದಾಗಿ ಆ ಮಹಾನುಭಾವನಾದಂತಹ ಪರಶಿವ ಆ ಮಾರುವೇಷದಲ್ಲಿ ಪಾರ್ವತಿಯನ್ನು ತಪಸ್ಸು ಮಾಡುವಂಥ ಸಮಯದಲ್ಲಿ ಮಾರುವೇಷದಲ್ಲಿ ಬರುತ್ತಿದ್ದಾರೆ. ಮಾವ ಬಂದ್ರು ಅನ್ಸುತ್ತೆ. ಬಂದ್ ಕೂಡ್ಲೆ ಹೋಗಿ ತಪ್ಕೊಂಡ್ಬಿಡ್ಲಾ? ಬೇಡ, ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ. ಮಾವ ಇದನ್ನ ನೋಡಿದ್ಮೇಲೆ ಅವ್ರ ಮುಖದಲ್ಲಾಗೋ ಖುಷಿನ ನಾನು ನೋಡ್ಬೇಕು. ಅವರಾಗೆ ನನ್ನನ್ನ ಮಾವ. ಜ್ಯೋತಿ, ಎಲ್ಲಿಗೆ ಹೊರಟೆ? ನೀನು ದೇವಸ್ಥಾನಕ್ಕೆ ಬರ್ತಾ ಇದೀಯಾ? ದೇವಸ್ಥಾನಕ್ಕಲ್ಲ, ನನ್ನ ಆರಾಧ್ಯ ದೈವನ್ ಸೇರೋದಿಕ್ಕೆ. ಆರಾಧ್ಯ ದೈವನ? ಯಾರದು? ಶಿವ. ಶಿವ ಅಲ್ಲ, ಶಿವನ ಅಥವಾ ಶ್ರೀರಾಮನ? ವಿಧ ವಿಧವಾಗಿ ಪರೀಕ್ಷೆ ಮಾಡ್ತಿದ್ದಾಳೆ. ಆ ಸ್ಮಶಾನವಾಸಿಯನ್ನ ನೀನು ಮದುವೆ ಮಾಡಿಕೊಳ್ಳೋದೆ? ನೋಡು, ನಾನು ಚೆನ್ನಾಗಿದ್ದೀನಿ, ನನ್ನನ್ನು ಮದುವೆ ಆಗು ಅಂತ ಕೀಟಲೆ ಮಾಡುವಾಗ, ಎಲೆ ಮುದುಕ, ಸುಮ್ಮನೆ ಹೊರಟು ಹೋಗು, ಶಿವನಿಂದೇನೇನು ಮಾಡಬೇಡ, ಹೊರಟು ಹೋಗು ಎಂದಾಗ, ಯಾಕೆ ಕೇಳಿದೆ ಅಂದ್ರೆ
ನೀನ್ ಜಾಸ್ತಿ ಪೂಜೆ ಮಾಡ್ತಾ ಇದ್ದಿದ್ದು ಶ್ರೀರಾಮನ್ನೇ ಅಲ್ವಾ? ಅದು ನನ್ನ ತವ್ರ ಮನೇಲಿ. ಇವಾಗ ಗಂಡನ ಮನೇಲಿ ಯಾವ ದೇವ್ರನ್ನ ಪೂಜೆ ಮಾಡ್ತಾರೋ ನನಗೂ ಅವರೇ ದೇವ್ರು. ಆ, ನಿನ್ ಮಾತುಗಳೇ ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗೋಂಗಿದ್ರೆ ನಾನು ಆಸ್ಪತ್ರೆಯಿಂದ ಬಂದಾಗ್ಲೇನೆ ಅರ್ಥ ಆಗ್ಬೇಕಿತ್ತು. ನಾನು ಇಷ್ಟ ದಿನ ಕಾದೆ ನಿಮ್ಗೇನಾದ್ರೂ ಅರ್ಥ ಆಗುತ್ತೇನೋ ಅಂತ. ಏನು ಪ್ರಯೋಜನಕ್ಕಿಲ್ಲ. ಇವತ್ತಾದ್ರೂ ಏನಾದ್ರೂ ಅರ್ಥ ಆಗುತ್ತಾ ಅಂತ ನೋಡ್ಬೇಕು. ಬನ್ನಿ. ಹಾ, ಜ್ಯೋತಿ, ಏನಿದೆಲ್ಲ? ನನ್ನ ಕಣ್ಣಲ್ಲಿ ನಾನೇ ನಂಬೋದಕ್ಕಾಗ್ತಾ ಇಲ್ಲ. ಮಾವ, ಮೊದಲನೇದಾಗಿ ಸಾರಿ. ನಿನ್ನನ್ನು ಕ್ಷಮಿಸಕ್ಕಾಗ್ದಿರೋ ಥರ ತಪ್ಪು ಮಾಡಿದ್ದೀನಿ. ಆದ್ರೂ ನನ್ನ ಕ್ಷಮಿಸ್ಬಿಡು. ಎರಡನೇದು, ಮಾವ, ಐ ಲವ್ ಯು. ಆ ಮಹಾತಾಯ ಶಿವನ ಪ್ರೇಮಕ್ಕೆ ಪ್ರೀತಿಗೆ ಮನಸೋತು ಪರಶಿವನಾದರೂ ಕೂಡ ಪ್ರತ್ಯಕ್ಷನಾಗಿ ನಿಂತಿದ್ದಾರೆ. ಪ್ರತ್ಯಕ್ಷರಾಗಿ ನಿಂತು, ಪಾರ್ವತಿ, ಸತಿ, ಇದು ನೋಡು, ನಾನು ಬಂದಿದ್ದೇನೆ. ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ನಿನ್ನನ್ನು ವಿವಾಹ ಮಾಡಿಕೊಳ್ಳಲು ಒಪ್ಪಿದ್ದೇನೆ. ಸತಿ, ಇಬ್ಬರಿಗೂ ಪ್ರೇಮಾಂಕುರವಾಗಿದೆ. ನೀತಾನೇ ಅರ್ಧಾಂಗಿ, ನಾನೆನ್ನ ಸಹಭಾಗಿ. ನೀತಾನೇ ದೊರೆಸಾನಿ, ನಾನೆನ್ನ ಅಭಿಮಾನಿ. ಮಹಾನುಭಾವನಾದಂತಹ ಪರಶಿವನಿಗೂ ಪಾರ್ವತಿಗೂ ಮದುವೆ ನಿಶ್ಚಯ ಮಾಡಿ, ಮದುವೆಯ ಮುಹೂರ್ತದಲ್ಲಿ ಮಹಾನುಭಾವರಾದಂತಹ ಮುಕ್ಕೋಟಿ ದೇವತೆಗಳು, ಶಿವಗಣಗಳು, ಋಷಿಗಣಗಳು ಎಲ್ಲರೂ ಸಹ ಆ ಶಿವನ ಮದುವೆಯನ್ನು ಕಣ್ತುಂಬಿಕೊಳ್ಳಲು ಬರ್ತಿದ್ದಾರೆ.